ಒಂದು ಸಿನಿಮಾ ಇಡೀ ಸಿನಿಮಾ ನೋಡೋ ಶೈಲಿನ ಬದಲಾಯಿಸ್ಬಿಡುತ್ತೆ ಅಂದರೆ ಆ ಸಿನಿಮಾ ಕೆಪಾಸಿಟಿ ಏನಾಗಿರಬೇಡ. 1960 ಮುಂಚೆ ಒಂದು ಸಿನಿಮಾ ಹಾಲ್ನಲ್ಲಿ ಸಿನಿಮಾ ಲೂಪ್ ಬೇಸಿಸ್ನಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಪ್ರೇಕ್ಷಕರು ಸೆಕೆಂಡ್ ಹಾಫ್ನ ಫಸ್ಟ್ ನೋಡಿ ನಂತರ ಫಸ್ಟ್ ಹಾಫ್ ನೋಡಿ ಅಭ್ಯಾಸ ಆಗಿತ್ತು. ಇವತ್ತು ಮಾತಾಡೋಕ್ಕೆ ಹೊರಟಿರೋ ಸಿನಿಮಾ ರಿಲೀಸ್ಗೆ ಬಂದಾಗ ಇದರ ನಿರ್ದೇಶಕರು ಒಂದು ರೂಲ್ ತರ್ತಾರೆ. ಈ ಸಿನಿಮಾನ ಸ್ಕೆಡ್ಯೂಲ್ ಟೈಮ್ ಪ್ರಕಾರನೇ ನೋಡಬೇಕು ಅಂತ. ನೋ ಲೇಟ್ ಅಡ್ಮಿಷನ್ಸ್, ಲೂಪ್ನಲ್ಲಿ ಸಿನಿಮಾ ಪ್ಲೇ ಆಗಬಾರ್ದು ಅಂತ. ಆ ಒಂದು ಡಿಸಿಷನ್ ಇಡೀ ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ನ ಕಂಪ್ಲೀಟಾಗಿ ಬದಲಾಯಿಸ್ಬಿಡುತ್ತೆ. ಅದೇ ಅಭ್ಯಾಸ ಆಗಿ ಆ ಪ್ಯಾಟರ್ನ್ ನಾರ್ಮಲೈಸ್ ಆಗುತ್ತೆ. ಅದೇ ಆಲ್ಫ್ರೆಡ್ ಹಿಚ್ಕಾಕ್ ಅವರು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿ ಆ್ಯಂಟೋನಿ ಪರ್ಕಿನ್ಸ್ ಮತ್ತು ಜಾನೆಟ್ ಲೀ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ 1960 ಬಿಡುಗಡೆಯಾದ ಸಿನಿಮಾ ಸೈಕೋ. ಈ ವಿಡಿಯೋದಲ್ಲಿ ಸ್ಪಾಯ್ಲರ್ಸ್ ಇರುತ್ತೆ. ಅದಕ್ಕೆ ಯಾರ್ಯಾರು ಈ ಸಿನಿಮಾ ನೋಡಿಲ್ಲ ತಕ್ಷಣ ಇಲ್ಲೇ ವಿಂಡೋ ಕ್ಲೋಸ್ ಮಾಡಿ ಪ್ರೈಮ್ ವಿಡಿಯೋನಲ್ಲಿ ರೆಂಟ್ ಬೇಸಿಸ್ನಲ್ಲಿ ಅವೈಲೇಬಲ್ ಇದೆ, ನೋಡ್ಕೊಂಡು ಬನ್ನಿ. ಈ ಸಿನಿಮಾ ಆಲ್ರೆಡಿ ನೋಡಿರೋರು ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ಜನರಲಿ ಒಂದು ಸಿನಿಮಾ ಸ್ಕ್ರೀನ್ ಪ್ಲೇನಲ್ಲಿ ಪ್ರೊಟಾಗನಿಸ್ಟ್ನ ಪರಿಚಯ ಮಾಡ್ತಾರೆ. ನಾವು ಆ ಪ್ರೊಟಾಗನಿಸ್ಟ್ ಜೊತೆ ಕಥೆಯಲ್ಲಿ ಟ್ರಾವೆಲ್ ಮಾಡ್ತೀವಿ. ಆದರೆ ಸೈಕೋ ಸಿನಿಮಾ 1960 ಆ ಪ್ಯಾಟರ್ನ ಬ್ರೇಕ್ ಮಾಡಿತ್ತು. ಅದರ ಕಥಾ ರಚನಾ ತುಂಬ ಹೊಸದಾಗಿತ್ತು. ಸಿನಿಮಾ ಪ್ರಾರಂಭದಲ್ಲಿ ಒಂದು ಕಳ್ಳತನದ ಕಥೆಯಂತೆ ಆರಂಭವಾಗಿ ಮಧ್ಯದಲ್ಲಿ ನಾಯಕಿ ಮ್ಯಾರಿಯನ್ ಕ್ರೀನ್ ಆಕಸ್ಮಿಕವಾಗಿ ಕೊಲೆ ಆಗ್ತಾಳೆ. ಆ ಸನ್ನಿವೇಶದಿಂದ ಸಂಪೂರ್ಣವಾಗಿ ಕಥೆನೇ ತಿರುಗಿಬಿಡುತ್ತೆ. ಪ್ರೇಕ್ಷಕರು ಮುಖ್ಯ ಪಾತ್ರದ ಸಾವನ್ನು ಮಧ್ಯದಲ್ಲಿ ನೋಡುವುದು ಅಪರೂಪನೇ ಸರಿ. ಇದು ಚಿತ್ರಕಥೆಯ ಪರಿಕಲ್ಪನೆಯಲ್ಲಿ ದೊಡ್ಡ ಕ್ರಾಂತಿನೇ ಅಂತ ಹೇಳ್ಬೋದು. ಆಲ್ಫ್ರೆಡ್ ಹಿಚ್ಕಾಕ್ ಅವರನ್ನು ಮಾಸ್ಟರ್ ಆಫ್ ಸಸ್ಪೆನ್ಸ್ ಅಂತ ಕರೀತಾರೆ. ಸೈಕೋನಲ್ಲಿ ಅವರು ಭಯ, ಕುತೂಹಲ ಮತ್ತು ಮಾನಸಿಕ ಅಸ್ವಸ್ಥತೆಯನ್ನು ರಿಯಲಿಸ್ಟಿಕ್ ಆಗಿ ತೋರಿಸಲಾಗಿದೆ. ಸೌಂಡು, ಕ್ಯಾಮರಾ ಆ್ಯಂಗಲ್ಸು ಮತ್ತು ಎಡಿಟಿಂಗ್ ಇದರ ಮೂಲಕ ಪ್ರೇಕ್ಷಕ ಮನಸ್ಸಿನಲ್ಲಿ ಒತ್ತಡವನ್ನು ಸೃಷ್ಟಿಸುವ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಸ್ನಾನದ ಕೊಲೆ ದೃಶ್ಯ, ದ ಶವರ್ ಸೀನ್, ಇಡೀ ಸಿನಿಮಾ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧವಾದ ದೃಶ್ಯಗಳಲ್ಲಿ ಒಂದು. ಚಿತ್ರದ ಹಿಂದಿನ ಸಂಗೀತವನ್ನು ಬರ್ನಾರ್ಡ್ ಹರ್ಮನ್ ಮಾಡಿದ್ದಾರೆ. ಶವರ್ ಸೀನ್ನಲ್ಲಿ ಕೇಳಿಸುವ ತೀಕ್ಷ್ಣ ವಯಲಿನ್ ಧ್ವನಿಗಳು ಪ್ರೇಕ್ಷಕರಲ್ಲಿ ನಿಜವಾದ ಭಯ ಹುಟ್ಟಿಸುವಂಥದ್ದು. ಈ ಸಂಗೀತ ನಂತರ ಹಾರರ್ ಸಿನಿಮಾಗಳಿಗೆ ದೊಡ್ಡ ಎಕ್ಸಾಂಪಲ್ ಆಯಿತು. ಸೈಕೋ ಕೇವಲ ಮರ್ಡರ್ ಅಥವಾ ಸಸ್ಪೆನ್ಸ್ ಸಿನಿಮಾ ಅಲ್ಲ. ಇದು ಮಾನಸಿಕ ಅಸ್ವಸ್ಥತೆ ಮತ್ತು ದ್ವಂದ್ವ ವ್ಯಕ್ತಿತ್ವ ಅಂದರೆ ಸ್ಪ್ಲಿಟ್ ಪರ್ಸ್ನಾಲಿಟಿ ವಿಷಯನ ಮಾತನಾಡುತ್ತೆ. ನಾರ್ಮನ್ ಬೇಟ್ಸ್ ಕ್ಯಾರೆಕ್ಟರ್ ತನ್ನ ತಾಯಿಯ ಆತ್ಮವನ್ನು ತನ್ನೊಳಗೆ ಜೀವಂತವಾಗಿಟ್ಟುಕೊಂಡಿರುವುದನ್ನು ತೋರಿಸುವ ವಿಧಾನವು ಚಿತ್ರಕ್ಕೆ ಆಳವಾದ ಮನಸ್ಸಿನ ಅರ್ಥ ಕೊಡುತ್ತೆ. ಅದು ಆ ಟೈಮ್ನಲ್ಲಿ ಕಲರ್ ಸಿನಿಮಾ ಇಂಟ್ರೊಡ್ಯೂಸ್ ಆಗಿದ್ರೂ ಕೂಡ ಈ ಸಿನಿಮಾನ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಶೂಟ್ ಮಾಡ್ತಾರೆ. ಅದು ಫಾರ್ ವೇರಿಯಸ್ ರೀಸನ್ಸ್. ಕ್ಲೋಸಪ್ ಶಾಟ್ಗಳು ಮತ್ತು ಕ್ಯಾಮರಾ ಮೂಮೆಂಟ್ಗಳು ಇದರ ಮೂಲಕ ಹಿಚ್ಕಾಕ್ ಪ್ರೇಕ್ಷಕರನ್ನ ಪಾತ್ರಗಳನ್ನು ಮನಸ್ಥಿತಿಗೆ ಹತ್ತಿರ ತಂದುಬಿಡುತ್ತೆ. ಸೈಕೋ ನಂತರ ಅನೇಕ ಚಿತ್ರಗಳು ಅದರ ಶೈಲಿಯಲ್ಲೇ ಬಂದಿತ್ತು. ಸ್ಲ್ಯಾಶರ್ ಮತ್ತು ಹಾರರ್ ಶೈಲಿಯ ಅನೇಕ ಸಿನಿಮಾಗಳು ಇದರಿಂದ ಹುಟ್ಕೊಂಡಿವೆ. ಹೀಗಾಗಿ ಸೈಕೋ ಕೇವಲ ಹಾರರ್ ಸಿನಿಮಾ ಅಲ್ಲ, ಅದು ಸೈಕಲಾಜಿಕಲ್ ಸ್ಟಡಿ, ಅಪರಾಧ ಮತ್ತು ಪ್ರೀತಿ ನಡುವಿನ ಗಡಿ, ಮತ್ತು ಅತಿಯಾದ ಪ್ರೀತಿ ಹೇಗೆ ಮಾನಸಿಕ ಅಸ್ವಸ್ಥತೆಯಾಗಿ ಮಾರ್ಪಾಡುತ್ತೆ ಎಂಬುದನ್ನು ತೋರಿಸಲಾಗಿದೆ. ಈ ಸಿನಿಮಾ ಬಗ್ಗೆ ಎಷ್ಟು ಮಾತನಾಡಿದರೂ ಕಮ್ಮಿನೇ. ಅದಕ್ಕೆ ಸೈಕೋ ಮೂವಿನ ಡೀಟೇಲ್ಡ್ ಸ್ಕ್ರೀನ್ ಪ್ಲೇ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ವರ್ಕ್ನ ಇನ್ನೊಂದು ವೀಡಿಯೋನಲ್ಲಿ ಕವರ್ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.